ಕಳೆದ 2 ದಿವಸದ ಹಿಂದೆ ಒಬ್ಬರು ವಕೀಲ ಮಿತ್ರರು ಅಭಿಷೇಕ್ ಉಲ್ಲಾಲ್ ಕಾಂಗ್ರೆಸ್ ಯುವ ನಾಯಕ, ನಿಜವಾಗಿಯೂ ನಾನು ಅಭಿಷೇಕ್ ಉಲ್ಲಾಲ್ ಅವರು ರಾಜಕೀಯವಾಗಿ ಒಂದು ಬೆಳಿಬೇಕು ಅಂತನ್ನುವಂಥ ಆಶಾಭಾವನೆಯಲ್ಲಿ ನನಗೆ ಕೂಡ ಇದೆ. ಆದರೆ ಅಭಿಷೇಕ್ ಉಲ್ಲಾಲ್ ಅವರು ಮೊನ್ನೆ ಮಾತಾಡುವಾಗ ಹೇಳಿದರು, ನಮ್ಮ ನೆಚ್ಚಿನ ಪ್ರಧಾನಿಗಳಿಗಂತ ನರೇಂದ್ರ ಮೋದಿಯವರು ಪ್ರೆಸ್ ಕಾನ್ಫರೆನ್ಸ್ ಕರೆಯುವುದಿಲ್ಲ, ಮೌನವಾಗಿದ್ದಾರೆ ಅಂತ ಹೇಳ್ತಾರೆ. ನಾನು ಅವರಿಗೊಂದು ಸಲಹೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಅಭಿಷೇಕ್ ಉಲ್ಲಾಲ್ ಅವರು, ಅವರ ತಂದೆಯವರು ಇವತ್ತು ಮೂಡದ ಅಧ್ಯಕ್ಷರಾಗಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಭ್ರಷ್ಟಾಚಾರದ ಕೂಪ ಆಗಿದೆ. ಅದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಅಭಿಷೇಕ್ ಉಲ್ಲಾಲ್ ಅವರೇ, ನೀವು ಪ್ರಥಮವಾಗಿ ಪ್ರಶ್ನೆ ಮಾಡಬೇಕಾದದ್ದು ನಿಮ್ಮ ತಂದೆಯವರನ್ನು. ನಿಮ್ಮ ತಂದೆಯವರು ಮೂಡದ ಚೇರ್ಮನ್ ಆಗಿದ್ದಾರೆ. ಯಾಕೆ ಭ್ರಷ್ಟಾಚಾರವನ್ನು ಅಲ್ಲಿ ಆ ಭ್ರಷ್ಟಾಚಾರದ ವಿರುದ್ಧ ಯಾಕೆ ನಿಮ್ಮ ತಂದೆಯವರು ಮಾತಾಡೋದಿಲ್ಲ, ಅವರು ಯಾಕೆ ಮೌನ ಅಂತ ನೀವು ಕೇಳಬೇಕು. ಸಿಕ್ಕಾಗ ಕೂತಾಗ ಎದ್ದಾಗ ನಿಮ್ಮ ತಂದೆಯವರ ಹತ್ರ ಕೇಳಬೇಕು. ಭ್ರಷ್ಟಾಚಾರ ಯಾಕೆ ಇಲ್ಲಿ ನಮ್ಮ ಮೂಡದಲ್ಲಿ ಹೆಚ್ಚೆಚ್ಚಾಗ್ತಾ ಇದೆ, ಈ ಬಗ್ಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕೆ ನಿಮ್ಮ ತಂದೆಯವರು ಮೌನವಾಗಿದ್ದಾರೆ? ಸದಾಶಿವರವರು ಮೂಡದ ಚೇರ್ಮನ್ ಆಗಿದ್ದು ಮೂಡದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಯಾಕೆ ಮಾತಾಡೋದಿಲ್ಲ, ಅವ್ರು ಯಾಕೆ ಮೌನವಾಗಿದ್ದಾರೆ ಅಂತ ತಾವು ಅಭಿಷೇಕ್ ಉಲ್ಲಾಲ್ ಅವರ ಹತ್ರ ಕೇಳಬೇಕು. ಅದನ್ನು ಬಿಟ್ಟು ಇಷ್ಟು ಯುವ ನಾಯಕನಾಗಿರ್ತಕ್ಕಂಥ ತಾವು ಆ ದೊಡ್ಡ ಪ್ರಧಾನಮಂತ್ರಿಗಳು, ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರು ಯಾಕೆ ಮೌನವಾಗಿದ್ದಾರೆ, ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಅಂತ ಒಂದು ಆ ಮಟ್ಟಿಗೆ ತಾವು ಇನ್ನೂ ಸಹ ಬೆಳೀಲಿಕ್ಕೆ ಉಂಟು. ಆ ಮಟ್ಟಿಗೆ ತಾವು ಬೆಳೀಲಿಕ್ಕೆ ಉಂಟು. ಆ ಬಗ್ಗೆ ನೀವು ಪ್ರಶ್ನೆ ಮಾಡೋದು ಅಷ್ಟೊಂದು ಸೂಕ್ತವಲ್ಲ ಅಂತ ಅಭಿಷೇಕ್ ಉಲ್ಲಾಲ್ಗೆ ನಾನು ಹೇಳ್ತಾ ಇದ್ದೇನೆ. ಮತ್ತು ನೀವು ಗೊತ್ತಿರ್ಬೋದು, ಕಾಂಗ್ರೆಸ್ನವರು ಪ್ರಧಾನಮಂತ್ರಿಗಳನ್ನು ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ಉಲ್ಲಾಲದಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಇವತ್ತು ನಮ್ಮ ಉಲ್ಲಾಲ ನಗರಸಭೆ ವ್ಯಾಪ್ತಿಯಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಓವರ್ ಬ್ರಿಡ್ಜಿಂದ ನಮ್ಮ ಹಬ್ಬಕ್ಕ ಸರ್ಕಲ್ ಹೋಗುವಂಥ ರಸ್ತೆಯಲ್ಲಿ ಹಗ್ಗ ಕಟ್ಟಿದ್ದಾರೆ, ಡಿವೈಡರ್ ಕೂಡ ಇಲ್ಲ. ಒಂದು ಕಡೆ ನೋಡುವಾಗ ನಮಗೆ ನಾಚಿಕೆ ಆಗಬೇಕು. ಈ ಭಾಗದ ಶಾಸಕರು, ಸಚಿವರಾಗಿರ್ತಕ್ಕಂಥವರು ಎಷ್ಟು ವರ್ಷಗಳಿಂದ ಇಲ್ಲಿ ಶಾಸಕರಾಗಿದ್ದಾರೆ, ಅವರ ತಂದೆಯವರು ಶಾಸಕರಾಗಿದ್ದರು. ಆದರೆ ಅಭಿವೃದ್ಧಿ ಎನ್ನುವಂಥದ್ದು ಶೂನ್ಯವಾಗಿದೆ. ಇದನ್ನು ನೋಡುವಾಗ ಗೊತ್ತಾಗ್ತದೆ ನಮ್ಮ ಊರಿನ ಪರಿಸ್ಥಿತಿ. ತೊಕ್ಕೋಟು ಭಾಗದಲ್ಲಿರ್ತಕ್ಕಂಥ ಜಾಗವನ್ನು ಮೊದಲಿಂದ ನೋಡ್ಕೊಂಡು ಬನ್ನಿ. ಕೇವಲ ಯಾವುದೇ ರೀತಿಯ ಅಭಿವೃದ್ಧಿ ಮಾಡದೆ ಇವತ್ತು ಕಾಂಗ್ರೆಸ್ ನಾಯಕರು ಕ್ವಶನ್ ಬೇಡ ಮಾಡಬೇಕಾದದ್ದು ನಿಮ್ಮ ಶಾಸಕರನ್ನು, ನಿಮ್ಮ ಸಚಿವರನ್ನು. ಯಾಕೆ ನೀವು ಮೌನ ಅಂತ ಕೇಳಬೇಕು ಅವರ ಹತ್ರ. ಅದನ್ನು ಬಿಟ್ಟು ನಮ್ಮಿಂದ ಬೇರೆ ಒಂದು ದೂರದಲ್ಲಿರ್ತಕ್ಕಂಥ ವಿಚಾರದ ಬಗ್ಗೆ ಚರ್ಚೆ ಮಾಡೋದು ಅಷ್ಟು ಸಮಂಜಸವಲ್ಲ.